ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ಇವತ್ತು ನಾನು ಒಂದು 2 days ಕಂಟಿನ್ಯೂಷನ್ ವ್ಲಾಗ್ನ ಇದು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಕೂಡಲೇ ನೀವು ಆ ವಿಡಿಯೋನ ನೋಡ್ಬೋದು. ಸೊ ನಾನಿವತ್ತು ಜುಡಿಯೋಗೆ ಬಂದಿದ್ದೆ. ನಾನು ಯೂಶಲಿ ನಾಗರಬಾವಿನಲ್ಲಿರೋ ಜುಡಿಯೋಗೆ ಹೋಗ್ತಾ ಇರ್ತೀನಿ. ಈ ಸಲ ಕೆಂಗೇರಿನಲ್ಲಿ ಒಂದು ಜುಡಿಯೋ ಹೊಸ ಔಟ್ಲೆಟ್ ಓಪನ್ ಆಗಿತ್ತು. ಅಲ್ಲಿ ಒಂದು ಸಲ ಕಲೆಕ್ಷನ್ಸ್ನ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದೆ. ಆ್ಯಂಡ್ ನಾನು ಈ ಸಲ ಟ್ರೆಡಿಷ್ನಲ್ ಕುರ್ತೀಸ್ ಥರ ಎಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗಷ್ಟಾಗಿ ಕುರ್ತಿನಲ್ಲಿ ಲೈಕ್ ಆಗಲಿಲ್ಲ. ಆ್ಯಂಡ್ ದೆನ್ ಒಂದು ಸಲ ವೆಸ್ಟರ್ನ್ ವೇರ್ ಎಲ್ಲ ನೋಡಿಕೊಂಡು ಕಮ್ಮಿಂಗ್ ಟು ಫುಟ್ವೇರ್, ನನಗೆ ಈ ಸಲ ಯಾಕೋ ಗೊತ್ತಿಲ್ಲ ಫುಟ್ವೇರ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ಈ ಸಲ ಶೂಸು ಮತ್ತು ಈ ಥರ ಬೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡಿದೆ. ನೋಡ್ತಾ ಇರ್ಬೋದು, ನಾನು ಬಟ್ಟೆ ಏನು ತೊಗೊಳ್ಳಿಲ್ಲ ಈ ಸಲ ಬಂದು ಜುಡಿಯೋಗೆ. ಕಂಪ್ಲೀಟ್ ಒಂದು 3 to 4 pairs ಬರೀ ಫುಟ್ವೇರ್ ನಾನೇ ತೊಗೊಂಡಿದ್ದೀನಿ. ಈ ಸಲ ಫುಟ್ವೇರ್ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಚಿಲ್ಡ್ರನ್ಸ್ ವೇರ್ನಲ್ಲಿ ಬಂದರೆ ಅಷ್ಟಾಗಿ ಇನ್ನು ಹೊಸದಾಗಿರೋದ್ರಿಂದ ಇನ್ನು ಅಷ್ಟು ಕಲೆಕ್ಷನ್ಸ್ ಹಾಕಿರ್ಲಿಲ್ವಾ ಅಂತ ಗೊತ್ತಿಲ್ಲ ನನಗೆ. ಬಟ್ ನನ್ನ ಮಗನಿಗೆ ಕಲೆಕ್ಷನ್ಸ್ ಇರಲಿಲ್ಲ, ಜಸ್ಟ್ ಟೀ ಶರ್ಟ್ಸು ಶಾರ್ಟ್ಸ್ ಈ ಥರನೇ ಇತ್ತು. ಅಷ್ಟಾಗಿ ಕಲೆಕ್ಷನ್ಸ್ ಇರಲಿಲ್ಲ. ಆ್ಯಂಡ್ ಅವನಿಗೆ ಕೂಡ ನೋಡಿಕೊಂಡು ನೆಕ್ಸ್ಟು ನಾವು ಮೆನ್ಸ್ ವೇರ್ಗೆ ಹೋದ್ವಿ. ಮೆನ್ಸ್ ವೇರ್ನಲ್ಲಿ ಓಕೆ ಕಲೆಕ್ಷನ್ಸ್ ಸ್ವಲ್ಪ ಚೆನ್ನಾಗಿತ್ತು. ಹಸ್ಬೆಂಡ್ ಕೂಡ ಟ್ರೈ ಮಾಡ್ತಾಯಿದ್ರು ಫುಟ್ವೇರು ಮತ್ತು ಎಲ್ಲ. ಆ್ಯಂಡ್ ಈ ಸಲ ಇಲ್ಲಿ ಲಿಪ್ಸ್ಟಿಕ್ಸ್ ಆಗಿರ್ಬೋದು ಆ್ಯಂಡ್ ನೇಲ್ ಪೇಂಟ್ಸ್ ಆ ಥರದ್ದೆಲ್ಲ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಕಲರ್ಸ್ ಎಲ್ಲ. ಆ್ಯಂಡ್ ಈ ಥರ ಟ್ರಯಲ್ಲಿಗೆ ಬೇರೆ ಆ್ಯಂಡ್ ಪರ್ಚೇಸಿಗೆ ಬೇರೆ ಎಲ್ಲ ಇಟ್ಟಿದ್ರು. ಆಪ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಲಿಪ್ಸ್ಟಿಕ್ ಶೇಡ್ಸ್ ಅಂತೂ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನೈಲ್ ಪಾಲಿಷಸ್ ಕೂಡ. ಆ್ಯಂಡ್ ನನ್ನ ಫೇವ್ರೆಟ್ ನೈಲ್ ಪಾಲಿಷಸ್ಸು, ಎಲ್ಲೋದ್ರೂ ನಾನು ನೈಲ್ ಪಾಲಿಷ್ ತೊಗೊಳೋದು ಮಾತ್ರ ಬಿಡೋಲ್ಲ. ಆ್ಯಂಡ್ ನೆಕ್ಸ್ಟು ಕಮ್ಮಿಂಗ್ ಟು ಮೆನ್ಸ್ ವೇರ್, ಹಸ್ಬೆಂಡ್ ಕೂಡ ನೋಡ್ತಾ ಇದ್ರು. ಅವ್ರಿಗೆ ಶಾಪಿಂಗ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಬಟ್ ನನಗೆ ನನ್ನ ಮಗನಿಗೆ ಶಾಪಿಂಗ್ ಅಂದರೆ ಒಂಥರ ಹುಚ್ಚು. ಸೊ ಈ ಥರ ಶಾಪಿಂಗ್ ಮಾಡೋದು, ಹೊರಗಡೆ ಸುತ್ತಾಡೋದು, ಬೈಕ್ ರೈಡ್ ಹೋಗೋದು, ಇದೆಲ್ಲ ಅವನಿಗೆ ಸಖತ್ ಇಷ್ಟ ಆಗುತ್ತೆ. ತುಂಬಾ ಎಂಜಾಯ್ ಮಾಡ್ತಾನೆ ಅವನು. ಸೊ ಇದೊಂದು ವಿಷಯದಲ್ಲ ಮಾತ್ರ ಅವ್ನು ನಂತರ ಯೂಶ್ವಲಿ ಅವ್ನ ಬಿಹೇವಿಯರು ಅವನು ಎಲ್ಲ ಕಂಪ್ಲೀಟ್ ಅವನು ಅವ್ರ ಅಪ್ಪನ ಥರನೇ. ಸೊ ಇದೊಂದು ವಿಷಯದಲ್ಲಿ ಮಾತ್ರ ನಂತರ. ಸೊ ಆ್ಯಂಡ್ ಹಸ್ಬೆಂಡ್ಗೆ ಇದೊಂದು ಜಾಕೆಟ್ ಇಷ್ಟ ಆಯಿತು. ಅವರು ಕೂಡ ಟ್ರಯಲ್ ಮಾಡ್ತಾಯಿದ್ರು. ವಿಂಟರ್ ವೇರಿಗೆ ತುಂಬಾ ಚೆನ್ನಾಗಿದೆ ಅದು. ಇವಾಗಂತೂ ಬೆಂಗಳೂರು ವೆದರ್ ಎಲ್ಲ ಚಳಿ ಇದೆ ಅಲ್ವಾ, ಸೊ ಹಾಗಾಗಿ ಅದು ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇದೊಂದು ಅವ್ರಿಗೆ ಇಷ್ಟ ಆಯಿತು ನೋಡಿ ತೊಗೊಳ್ತಾ ಇದ್ರು. ಆ್ಯಂಡ್ ನನ್ನ ಮಗ ಹಿಂಗೆ ಸಿಕ್ಕಿದ್ದೆಲ್ಲ ಈ ನಡುವೆ ಗೊತ್ತಿಲ್ಲ ಎಲ್ಲನೂ ಬಾಯಿಗೆ ಹಾಕ್ಕೊಳ್ಳೋಕೆ ರೂಢಿ ಮಾಡಿಬಿಟ್ಟಿದ್ದಾನೆ. ಸೊ ನಾನು ಅದಕ್ಕೆ ಅವ್ನಿಗೆ ಆಲ್ಮೋಸ್ಟ್ ಯಾವಾಗಲೂ ಬೈತಾ ಇರ್ತೀನಿ ಹಂಗೆ ಹಾಕೋಬೇಡ ಅಂತ. ಬಟ್ ಅವ್ನು ಮರ್ತಾದರೂ ಹಾಕೊಂಡು ಬಿಡ್ತಾನೆ. ಓಕೆ, ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ಹೋಗ್ತಾ ಅಂದವೇ ಶವರ್ಮ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ. ಆ್ಯಂಡ್ ಇದಂತೂ ರೀಸೆಂಟ್ ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿದೆ ನಮಗೆ. ಒಂದು ಸಲ ಹಸ್ಬೆಂಡ್ ಪಾರ್ಸೆಲ್ ತೊಗೊಂಡು ಬಂದಿದ್ರು ಇದು ಶವರ್ಮ. ಬಟ್ ಸಕ್ಕತ್ತಾಗಿ ಟೇಸ್ಟ್ ಇತ್ತು. ಆ್ಯಂಡ್ ಫಿಲ್ಲಿಂಗ್ ಆಗಿರ್ಬೋದು, ಕ್ರೀಮಿ ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಗನೂ ಕೂಡ ಮತ್ತೆ ಕೇಳ್ತಾ ಇದ್ದ, ಪಾಪ ಶವರ್ಮ ಬೇಕು ಅಂತ ಹೇಳಿಬಿಟ್ಟು. ಹೆಂಗಿದ್ರು ಈ ಕಡೆ ಬಂದಿದ್ವಲ್ಲ, ಹಾಗೆ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ಸೊ ಇಲ್ಲಂತೂ ಸಖತ್ತಾಗಿ ಮಾಡಿಕೊಡ್ತಾರೆ. ನಾವು ಯಾವಾಗಾದರೂ ಬಂದರೆ ಇಲ್ಲಿ ಒಂದೇ ಕಡೆ ಶವರ್ಮಾನ ತಿನ್ನೋದು, ಬೇರೆ ಕಡೆ ಇನ್ನೆಲ್ಲೂ ತಿನ್ನಲ್ಲ. ಸೊ ಬಂದ್ವಿ, ಹಾಗೆ ಶವರ್ಮ ಎಲ್ಲ ತಿನ್ಕೊಂಡು ಮನೆಗೆ ಹೊರಡಬೇಕು ಇವಾಗ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸೊ ದ್ಯಾಟ್ ನನಗೂ ಗೊತ್ತಾಗತ್ತೆ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಅಗೈನ್ ಈವ್ನಿಂಗ್ ಒಂದು 4 o'clock ಆಗಿತ್ತು. ಹೊರಗಡೆ ಹೊರಟಿದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಆನ್ ದ ವೇ ಈ ಥರ ರೋಡ್ ಸೈಡಲ್ಲಿ ರೈಟಿಂಗ್ ಟೇಬಲು, ಪೈಪ್ಸು ಅದೆಲ್ಲ ಇಟ್ಕೊಂಡಿದ್ರು. ಮೇಯ್ನ್ಲಿ ನಮಗೆ ರೈಟಿಂಗ್ ಟೇಬಲ್ ಬೇಕಾಗಿತ್ತು. ನನ್ನ ಮಗಂಗೆ ನೀಡಿತ್ತು ಕೂಡ ಅದು. ಆ್ಯಂಡ್ ಅವನು ಪಿಲ್ಲೋನ ಯೂಸ್ ಮಾಡಿಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದ್ದ.
ಈ ಥರ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ವಿ, ತೊಗೊಂಡೇ ಇರಲಿಲ್ಲ. ಈ ಸಲ ಬಂದಾಗ ಫೈನಲಿ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿ ಚೆಕ್ ಮಾಡ್ತಾ ಇದ್ವಿ. ಅವನಿಗಂತೂ ವಾಟ್ ಎವರ್ ಅದೇನಾದರೂ ಆಗಿರಲಿ ಹೊಸದು ಅಂತ ಇಸ್ಕೊಟ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ. ಸೊ ಜೊತೆಗೆ ಅಲ್ಲಿ ಸ್ಕೇಟಿಂಗ್ ಇತ್ತು, ನನಗೆ ಸ್ಕೇಟಿಂಗ್ ಕೊಡಿಸಿ ಅಂತ ಕೇಳ್ತಾ ಇದ್ದ. ಆ್ಯಂಡ್ ಆಲ್ರೆಡಿ ಸ್ಕೇಟಿಂಗ್ ಸೈಕಲ್ ಇದೆ ಮನೆಯಲ್ಲಿ, ಬಟ್ ಆ ಸ್ಕೇಟಿಂಗ್ ಅವನಿಗೆ ರೂಢಿ ಇಲ್ಲ, ಅದಕ್ಕೆ ಬೇಡ ಅಂತ ಅವನ್ನ ಕೂಡ ಕನ್ವಿನ್ಸ್ ಮಾಡ್ತಾ ಇದ್ವಿ. ಏನೋ ಒಂದು ಹೊಸದು ಬಂತಲ್ಲ ಅದಷ್ಟು ಖುಷಿ ಇತ್ತು ಅವನಿಗೆ, ಸೊ ಅದನ್ನೇ ಎಂಜಾಯ್ ಮಾಡ್ತಾ ಇದ್ದ. ಆ್ಯಂಡ್ ಸೂಪರ್ ಮಂಗ್ನೆ ಚೆನ್ನಾಯ್ತಾ? 1 2 3 4 5 6 7 ಹಾಗೆ ನಾವು ಬಂದಿದ್ದ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಹೊರಗಡೆ ಡಿನ್ನರ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದು ರೋಟಿ ಕರಿ ಎಲ್ಲ ತಗೊಂಡು ಡಿನ್ನರ್ನ ಮುಗಿಸ್ಕೊಂಡ್ವಿ. ಸೊ ಅಗೈನ್ ಕಮ್ಮಿಂಗ್ ಟು ನೆಕ್ಸ್ಟ್ ಡೇ, ನಮ್ಮ ಮನೆಯಲ್ಲಿ ಒಂದಷ್ಟು ಪ್ಲ್ಯಾಂಟ್ಸ್ ಎಲ್ಲ ಹಾಳಾಗಿಬಿಟ್ಟಿತ್ತು, ಅವೆಲ್ಲ ರೀಪ್ಲೇಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ಇವತ್ತು ಸ್ವಲ್ಪ ಫ್ರೀ ಕೂಡ ಇದ್ದೆ, ಹಾಗಾಗಿ ಒಂದು ನರ್ಸರಿಗೆ ಬಂದೆ ಇಲ್ಲಿ. ಫಸ್ಟು ನಾನು ಒಂದಷ್ಟು ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದೆ, ಇಂಡೋರ್ ಔಟ್ಡೋರ್ ಎಲ್ಲ. ಆ್ಯಂಡ್ ದೆನ್ ಮನೆಯೆಲ್ಲ ಶಿಫ್ಟ್ ಆದಮೇಲೆ ಇಲ್ಲಿ ಸ್ವಲ್ಪ ಸ್ಪೇಸ್ ಅಷ್ಟಾಗಿ ಇರಲಿಲ್ಲ, ಹಾಗಾಗಿ ಎಲ್ಲ ನಮ್ಮ ಅತ್ತೆ ಮನೆಗೆ ಕೊಟ್ಟು ಕಳಿಸ್ಬಿಟ್ಟು ಒಂದಷ್ಟು ಸೆಲೆಕ್ಟೆಡ್ ವಾಸ್ತು ಪ್ಲ್ಯಾಂಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಅದರಲ್ಲಿ ಕೆಲವೊಂದಷ್ಟು ರೀಪ್ಲೇಸ್ ಮಾಡೋದಿತ್ತು, ಹಾಗಾಗಿ ಬಂದೆ. ಆ್ಯಂಡ್ ಇಲ್ಲಂತೂ ಏನು ಪಾಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಫೀಲ್ ಮಾಡ್ತಿದ್ದೆ ಅಷ್ಟು ಸ್ಪೇಸ್ ಇಲ್ವಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ನನಗೆ ಮೇಯ್ನ್ಲಿ ಬೇಕಾಗಿದ್ದು ಲಕ್ಕಿ ಬ್ಯಾಂಬು ಅಂತ ಒಂದು ಪ್ಲ್ಯಾಂಟ್ ಬರುತ್ತಲ್ಲ, ಅದು ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಹಾಳಾದಂಗೆ ಆಗಿಬಿಟ್ಟಿತ್ತು. ಆ್ಯಂಡ್ ಆ ಥರದ್ದು ಒಣಗೋಗಿರೋದೆಲ್ಲ ಪ್ಲ್ಯಾಂಟ್ ಮನೇಲಿ ಇಟ್ಕೊಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಮೇಯ್ನ್ಲಿ ಅದನ್ನು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ ನಾನು ಬಂದಿದ್ದು. ಆ್ಯಂಡ್ ಬಂದರೆ ಗೊತ್ತಲ್ಲ, ನರ್ಸರಿಗೆಲ್ಲ ಬಂದರೆ ಬೇರೆ ಎಲ್ಲ ಪ್ಲ್ಯಾಂಟ್ಸ್, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಈ ಥರ ಫ್ಲವರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಲ್ಲಿ. ನನಗೆ ಮೇಯ್ನ್ಲಿ ಏನಂದರೆ, ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ವಸ್ತು ನಾವು ಒಂದು ಜಾಗದಲ್ಲಿ ಇಟ್ಟಿದ್ದೀನಿ ಅಂದರೆ ಅದು ಅಲ್ಲಿರಲೇಬೇಕು. ಅದೇನಾದರೂ ಮಿಸ್ ಆಯಿತು ಅಂದರೆ ಅದನ್ನು ತೊಗೊಂಬಂದು ಇಡೋವರೆಗೂ ನನಗೆ ಸಮಾಧಾನ ಇರೋಲ್ಲ, ಒಂಥರ ಮಿಸ್ಸಿಂಗ್ ಫೀಲ್ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದೊಂದು ತೊಗೊಂಡು ಹೊರಟೆ. ಆ್ಯಂಡ್ ನೆಕ್ಸ್ಟು ನಮ್ಮ ಮನೆಯಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಒಂದಿಷ್ಟೆಲ್ಲ ಕಂಪ್ಲೀಟಾಗಿ ಖಾಲಿ ಆಗಿಬಿಟ್ಟಿತ್ತು. ಜೊತೆಗೆ ಪ್ರೋಟೀನ್ ಪೌಡರ್ನ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದೇ ಕಡೆ ಸೀಡ್ಸು, ನಟ್ಸ್ ಎಲ್ಲ ಸಿಗುತ್ತೆ, ಎಲ್ಲ ಥರ ಸೀಡ್ಸು ಸಿಗುತ್ತೆ ಇಲ್ಲಿ ಕಂಪ್ಲೀಟಾಗಿ, ಸ್ಪೈಸಸ್ ಎಲ್ಲ. ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ಬಂದು ಪರ್ಚೇಸ್ ಮಾಡ್ತೀನಿ. ಹೋಲ್ಸೇಲಲ್ಲಿ ಕೂಡ ಕೊಡ್ತಾರೆ ಅವರು, ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಬಂದು ಒಂದಷ್ಟು ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ ಎಲ್ಲ ತೊಗೊಂಡೆ. ಆ್ಯಂಡ್ ಕಮ್ಮಿಂಗ್ ವಿಡಿಯೋಸಲ್ಲಿ ನಾನು ಹೇಗೆ ಮಾಡ್ತೀನಿ ಪ್ರೋಟೀನ್ ಪೌಡರ್ನ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.